ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಯಾರೆಲ್ಲ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ, ಪಿಂಚಣಿ ಹಣನ ಪಡಿತಕ್ಕಂಥ ಫಲಾನುಭವಿಗಳು ಯಾರೆಲ್ಲ ಸರ್ಕಾರದ ಕಡೆಯಿಂದ ಸಿಗುವಂಥ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಪಡಿತಕ್ಕಂಥ ಪಿಂಚಣಿಗಳನ್ನು ಪಡಿತಾ ಇದ್ದೀರಿ, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಮೈತ್ರಿ ಪಿಂಚಣಿ ಆಗಿರ್ಬೋದು, ಮತ್ತು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಮತ್ತು ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಗುಡ್ ನ್ಯೂಸ್ನ ಬಂದಿರುವಂಥದ್ದು. ಆ ಒಂದು ಗುಡ್ ನ್ಯೂಸ್ ಏನು ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ 5-6 ತಿಂಗಳಿಂದ ಯಾರಿಗೆಲ್ಲ ಪಿಂಚಣಿ ಹಣ ಬಂದಿಲ್ಲ ಮತ್ತು ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಕಳೆದ 5-6 ತಿಂಗಳಿಂದ ನಮಗೆ ಪಿಂಚಣಿ ಹಣ ಬಂದಿಲ್ಲ, ನಾವು ಅದಕ್ಕೆ ಪೂರಕ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದೀವಿ, ಮತ್ತು ತಹಸೀಲ್ ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸಿದ್ದೀವಿ, ಆದರೂ ಕೂಡ ನಮಗೆ ಹಣ ಬಂದಿಲ್ಲ, ಜಮಾ ಆಗಿರಲಿಲ್ಲ. ನಾವು ನಮ್ಮೊಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯ ಪ್ರಮಾಣ ಪತ್ರದಲ್ಲಿ 32,000ಕ್ಕಿಂತ ಕಡಿಮೆ ಆದಾಯನ ಕೂಡ ಮಾಡಿಸಿಕೊಂಡ್ರೂ ಕೂಡ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತಕ್ಕಂಥ ಮೆಸೇಜ್ಗಳನ್ನು, ಕಮೆಂಟ್ಗಳನ್ನು ನಮಗೂ ಕೂಡ ಭಾಳಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ವೀಕ್ಷಕರೇ, ಉಪಮುಖ್ಯಮಂತ್ರಿಗಳು ಏನೆಲ್ಲ ಒಂದು ಆದೇಶನ ಹೊರಡಿಸಿದ್ದಾರೆ ಅಂತ ಕಂಪ್ಲೀಟಾಗಿ ಪಿಂಚಣಿದಾರರಿಗೆ ಏನು ಗುಡ್ ನ್ಯೂಸ್ ಬಂದಿದೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇದೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಅಂತಂದರೆ, ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿದಾರರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ನ ತಮಗೆ ತಿಳಿಸ್ಕೊಡ್ತಿದ್ದೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳ ಆದಾಯ ಮಿತಿ ಏನಿದೆ 32,000 ನಿಗದಿಪಡಿಸಿದ್ರು ವೀಕ್ಷಕರೇ. ಈ ಒಂದು 32,000 ಆದಾಯ ಮಿತಿ ಏನಿದೆ, ಇದು ಬಹಳಷ್ಟು ಕಡಿಮೆ ಆಗಿದೆ ಅಂತ ಸಾಕಷ್ಟು ರಾಜ್ಯದಲ್ಲಿ ವೀಕ್ಷಕರೇ ಪಿಂಚಣಿ ಪಡಿತಕ್ಕಂಥ ಫಲಾನುಭವಿಗಳು ಹೋರಾಟಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿಗಳನ್ನು ಸಲ್ಲಿಸಿದ್ರು. ಅದರ ಪ್ರತಿಫಲವಾಗಿ ವೀಕ್ಷಕರೇ ಈಗಾಗಲೇ ಸರ್ಕಾರದ ಕಡೆಯಿಂದನೇ ಆದೇಶನ ಹೊರಡಿಸಿದ್ದಾರೆ. ಏನಂತ ಆದೇಶನ ಹೊರಡಿಸಿದ್ದಾರೆ ಅಂತಂದರೆ, ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಅಂತಂದರೆ, ಇವಾಗ 32,000 ಇರುವಂಥ ಆದಾಯ ಮಿತಿನ 1,20,000ವರೆಗೂ ಯಾರ್ದೆಲ್ಲ ಆದಾಯ ಮಿತಿ ಇದೆ ಅಂದರೆ 32,000ಕ್ಕಿಂತ ಹೆಚ್ಚಿಗೆ ಇರುವಂಥ ಆದಾಯ ಮಿತಿ ಹೊಂದಿರತಕ್ಕಂಥ ಫಲಾನುಭವಿಗಳು 1,20,000 ಒಳಗಿರುವಂಥ ಯಾರೆಲ್ಲ ಆದಾಯ ಮಿತಿನ ಹೊಂದಿದ್ದಾರೆ ಅಂಥ ಫಲಾನುಭವಿಗಳು ಕೂಡ ರಾಜ್ಯ ಸರ್ಕಾರದ ಕಡೆಯಿಂದಲೇ ಆದೇಶನ ಹೊರಡಿಸಿದರೆ ಪಿಂಚಣಿಗಳನ್ನು ಮುಂದುವರಿಸಬೇಕು ಅಂತ ಆದೇಶನ ಹೊರಡಿಸಿರುವಂಥದ್ದು. ಹೀಗಾಗಿ ಇಲ್ಲಿ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ಸರ್ಕಾರದ ನಡವಳಿಕೆಗಳು ನೋಡ್ಕೊಳ್ಬೋದು. ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಸಂದೇಹಾಸ್ಪದವಾಗಿ ಪಿಂಚಣಿಗಳನ್ನು ಪಡೆಯುತ್ತಿದ್ದ ಫಲಾನುಭವಿಗಳ ಭೌತಿಕ ಪರಿಶೀಲನೆ ನಂತರ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರೆಸುವ ಬಗ್ಗೆ ಅಂತ ಸರ್ಕಾರದ ಆದೇಶ ಇರುವಂಥದ್ದು. ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಸರ್ಕಾರದ ಸುತ್ತೋಲೆಯಲ್ಲಿ ಕುಟುಂಬ ದತ್ತಾಂಶದಿಂದ ಪಡೆದ ಮಾಹಿತಿಗಳನ್ನು ರಾಜ್ಯದಲ್ಲಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಮಾಹಿತಿಯೊಂದಿಗೆ ಸಂಯೋಜಿಸಿದಾಗ 23,14,544 ಫಲಾನುಭವಿಗಳು ಸಂದೇಹಾಸ್ಪದ ಎಂದು ಕಂಡು ಬಂದಿದ್ದು, ಈ ಫಲಾನುಭವಿಗಳ ಭೌತಿಕ ಪರಿಶೀಲನೆಗಾಗಿ ಸಂಯೋಜನೆ ಮೊಬೈಲ್ ಆ್ಯಪ್ ಸಿದ್ಧಪಡಿಸಿ ಪರಿಶೀಲನೆ ನಡೆಸಿದ್ದು, ಪರಿಶೀಲನೆ ಸಮಯದಲ್ಲಿ ದಾಖಲೆಗಳನ್ನು ಹಾಜರುಪಡಿಸದೇ ಇರುವಂಥವರು ಮತ್ತು ಪಿಂಚಣಿ ಪಡೆಯುವ ಸಮಯದಲ್ಲಿ ಏನು ವಿಳಾಸ ಕೊಟ್ಟಿರ್ತಾರೆ ಆ ಒಂದು ವಿಳಾಸದಲ್ಲಿ ವಾಸ ಇರುವಂಥ ಫಲಾನುಭವಿಗಳು ಮತ್ತು ಆದಾಯ ದೃಢೀಕರಣ ಪತ್ರ ಹಾಜರುಪಡಿಸದೇ ಇರುವಂಥ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಅಂತಂದರೆ, ಟೋಟಲಾಗಿ 18,06,032 ಸಂದೇಹಾಸ್ಪದ ಫಲಾನುಭವಿಗಳು ಪಿಂಚಣಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ವಿಷಯ. ಏನು ಇವಾಗ ರಾಜ್ಯದಲ್ಲಿ 23 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಸಂದೇಹಾಸ್ಪದ ಅಂತ ಗುರುತಿಸಲ್ಪಟ್ಟಿದ್ದಾರೆ. ಅದರಲ್ಲಿ ವೀಕ್ಷಕರೇ, ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಗ್ರಾಮ ಆಡಳಿತಾಧಿಕಾರಿಯವರು ಸಂಯೋಜಿತ ಆ್ಯಪ್ ಮುಖೇನವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ವೀಕ್ಷಕರೇ 18,06,032 ಸಂದೇಹಾಸ್ಪದ ಫಲಾನುಭವಿಗಳು ಪಿಂಚಣಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ ವೀಕ್ಷಕರೇ. ಅಂದರೆ ರಾಜ್ಯದಲ್ಲಿ 18 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರ ಪಿಂಚಣಿಗಳನ್ನು ಸ್ಥಗಿತ ಮಾಡಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಅದರಲ್ಲಿ ಭಾಳಷ್ಟು ಜನರದ್ದು ಕೂಡ 32,000ಕ್ಕಿಂತ ಹೆಚ್ಚಿಗೆ ಆದಾಯ ಮಿತಿ ಇದೆ ಅಂತ
ರಾಜ್ಯ ಸರ್ಕಾರ ಮಾಹಿತಿಯನ್ನು ತಿಳಿಸಿರುವಂಥದ್ದು ವೀಕ್ಷಕರೇ. ಇಲ್ಲಿ ನೋಡ್ಕೋಬೋದು, ಗ್ರಾಮ ಆಡಳಿತ ಅಧಿಕಾರಿಗಳು ಸಂಯೋಜಿತ ಆ್ಯಪ್ ಫಲಾನುಭವಿಗಳ ಸಂಬಂಧಪಟ್ಟಂತೆ ತಾಲೂಕು ತಹಸೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆಯಾಗಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿಗಳು ಮುಂದುವರಿಸಲು ನಿರ್ದೇಶನ ನೀಡಲಾಗಿದೆ. ಅಂದರೆ ವೀಕ್ಷಕರೇ, ಗ್ರಾಮ ಆಡಳಿತಾಧಿಕಾರಿಯವರು ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಮತ್ತೆ ಅವರು ತಹಸೀಲ್ದಾರ್ ಅವರಿಂದ ಏನು ನಿಯಮಾನುಸಾರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ, ಅದೇ ರೀತಿಯಾಗಿ ಪರಿಶೀಲನೆ ಮಾಡಿ ಯಾರ್ದೆಲ್ಲ 32,000ಕ್ಕಿಂತ ಹೆಚ್ಚಿಗೆ ಆದಾಯ ಮಿತಿ ಇದೆ ಅಂಥವ್ರದ್ದು ಕೂಡ ಪಿಂಚಣಿನ ಮುಂದುವರಿಸ್ತಾ ಇದ್ದಾರೆ ವೀಕ್ಷಕರೇ. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದನೇ ಆದೇಶನ ಹೊರಡಿಸಿರುವಂಥದ್ದು. ಉಪಮುಖ್ಯಮಂತ್ರಿಗಳೇ ಈ ಒಂದು ಆದೇಶನ ಹೊರಡಿಸಿರುವಂಥದ್ದು. 32,000ಕ್ಕಿಂತ ಹೆಚ್ಚಿಗೆ ಆದಾಯ ಇರುವಂಥ ಫಲಾನುಭವಿಗಳು ಯಾರೂ ಕೂಡ ಗಾಬರಿ ಪಡ್ಕೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನಿಮ್ಮದು ಕೂಡ ಪಿಂಚಣಿ ಮುಂದುವರಿಯುತ್ತೆ. ಆದರೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕು. ಗ್ರಾಮ ಆಡಳಿತ ಅಧಿಕಾರಿಯವರಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗುತ್ತೆ. ದಾಖಲೆ ಪರಿಶೀಲನೆ ಮಾಡಿಸ್ಕೊಂಡ ನಂತರ ತಹಸೀಲ್ದಾರ್ ಅವರು ನಿಮ್ಮ ಒಂದು ದಾಖಲೆಗಳನ್ನು ಎಲ್ಲವೂ ಕೂಡ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ನಿಮ್ಮ ದಾಖಲೆಗಳು ಎಲ್ಲವೂ ಕೂಡ ಸರಿಯಾಗಿತ್ತು ಅಂತಂದರೆ ನಿಮ್ಮ ಪಿಂಚಣಿ ಏನಿರುತ್ತೆ ವೀಕ್ಷಕರೇ ಮುಂದುವರಿಯುತ್ತಾರೆ ವೀಕ್ಷಕರೇ. ಕಂಪ್ಲೀಟಾಗಿ ಬರುತ್ತೆ. ನಿಮ್ಮ ಒಂದು ಆದಾಯ ಮಿತಿ ಹೆಚ್ಚಿಗೆ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ 1,20,000 ಮಿತಿಯನ್ನು ದಾಟಿರಬಾರ್ದು ಅಂತ ಸರ್ಕಾರದ ಆದೇಶದಂತೆ ತಿಳಿಸಿರುವ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಕಳೆದ 5-6 ತಿಂಗಳಿಂದ ಪಿಂಚಣಿನ ಬಂದಿಲ್ಲ ಅಂತಂದರೆ ಅಂಥವ್ರಿಗೂ ಕೂಡ ಸರ್ಕಾರದ ಕಡೆಯಿಂದನೇ ಇವಾಗ ಮಾಹಿತಿನ ತಿಳಿಸಿದ್ದಾರೆ. ಅಂಥವ್ರಿಗೂ ಕೂಡ ಪಿಂಚಣಿಗಳನ್ನು ಮುಂದುವರಿಯುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಮತ್ತು ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ತಾರೆ. ನಮಗೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, 5-6 ತಿಂಗಳಿಂದ ನಮಗೆ ಪಿಂಚಣಿನ ಬರ್ತಾಯಿಲ್ಲ, ನಾವು ತಹಸೀಲ್ ಆಫೀಸ್ಗಳಲ್ಲಿ ಸರದಿ ಸಾಲಾಗಿ ನಿಂತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸಿದ್ದೀವಿ, ಮತ್ತು ಆದಾಯ ಮಿತಿ ಕೂಡ ಕಡಿಮೆ ಮಾಡಿಸಿದ್ದೀವಿ, ಆದರೂ ಕೂಡ ಪಿಂಚಣಿನ ಬರ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸರ್ಕಾರದಲ್ಲಿ ವೀಕ್ಷಕರೇ ಈ ಒಂದು ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಭಾಳಷ್ಟು ಪ್ರಕ್ರಿಯೆ ಸ್ಲೋ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಆಗ್ತಾ ಇರುವುದರಿಂದ ಹೀಗಾಗಿ ಹಣನ ಜಮಾ ಆಗಿರಲಿಲ್ಲ ವೀಕ್ಷಕರೇ. ಈಗಾಗಲೇ ಆಗಸ್ಟ್ ತಿಂಗಳ ಪಿಂಚಣಿಯನ್ನು ಕೂಡ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಕಳೆದ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸಿದೆ. ಯಾರಿಗೆಲ್ಲ ಪಿಂಚಣಿ ಹಣ ಆಗಸ್ಟ್ ತಿಂಗಳದ್ದು ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಜಮಾ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ಜಮಾ ಆಗಿರಲಿಲ್ಲ ಅಂತಂದರೆ, ಮತ್ತು ಯಾರಿಗೆಲ್ಲ ಎಷ್ಟು ತಿಂಗಳ ಪಿಂಚಣಿ ಹಣ ಹೋಲ್ಡ್ ಆಗಿ ನಿಂತಿದೆ ಅಂಥವ್ರಿಗೂ ಕೂಡ ಜಮಾ ಆಗುತ್ತೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಆದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮಾಡಿಸಿರಲೇಬೇಕಾಗಿರುತ್ತೆ. ಅಂಥವರಿಗೆ ಮಾತ್ರ ಪೆಂಡಿಂಗ್ ಇರತಕ್ಕಂಥ ಕಂತುಗಳು ಕೂಡ ಜಮಾ ಆಗ್ತಾಯಿದೆ ವೀಕ್ಷಕರೇ. ಇಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಈ ಒಂದು ಗುಡ್ ನ್ಯೂಸ್ನು ಕೂಡ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಈಗ 32,000ಕ್ಕಿಂತ ಹೆಚ್ಚಿಗೆ ಇರುವಂಥ ಆದಾಯ ಮಿತಿನ ಹೆಚ್ಚಿಗೆ ಇರುವಂಥ ಫಲಾನುಭವಿಗಳಿಗೂ ಕೂಡ ಪಿಂಚಣಿಯನ್ನು ಮುಂದುವರಿಯುವಂತೆ ಸರ್ಕಾರದ ಕಡೆಯಿಂದ ಆದೇಶ ಮಾಡಿರುವಂಥದ್ದು. ಆದರೆ 1,20,000 ಆದಾಯ ಮಿತಿನ ದಾಟಿರಬಾರದು. 1,20,000 ಮಿತಿ ಏನಾದರೂ ನಿಮ್ಮದು ಆದಾಯ ಪ್ರಮಾಣ ಪತ್ರದಲ್ಲಿ ಮಿತಿ ಆದಾಯನ ಹೆಚ್ಚಿಗೆ ಇತ್ತು ಅಂತಂದರೆ ಅಂಥವರಿಗೆ ಮತ್ತೆ ಪಿಂಚಣಿ ಹಣ ಏನಿದೆ ಸ್ಟಾಪ್ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣ ಬರುವುದಿಲ್ಲ. ಇಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಗುಡ್ ನ್ಯೂಸ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.